ಕೆಲವು ದಿನಗಳ ಹಿಂದೆ ಹಾಸನಕ್ಕೆ ಸೇರಿದ ಸಕಲೇಶಪುರ ಪಟ್ಟಣದ ಹತ್ತಿರದ ನಿವಾಸಿಯೊಬ್ಬರು ದೂರವಾಣಿ ಕರೆ ಮಾಡಿ ನಿಮ್ಮನ್ನು ಕಾಣಬೇಕು, ಭಾಳ ಮುಖ್ಯವಾದಂತಹ ವಿಚಾರವನ್ನು ಹಂಚಿಕೊಳ್ಳಬೇಕು ಎಂದು ವಿನಂತಿಸಿಕೊಂಡ ಮೇರೆಗೆ ಅವರನ್ನು ಮೈಸೂರಿಗೆ ಬರಮಾಡಿಕೊಳ್ಳಲಾಗಿತ್ತು. ಅವರು ನೀಡಿರುವಂತಹ ಮಾಹಿತಿಯ ಪ್ರಕಾರ ಒಬ್ಬ ಪ್ರಭಾವಿ ವ್ಯಕ್ತಿ ಕಾಣೆಯಾದ ಮಗುವನ್ನು ಹಾಸನದಿಂದ ಮಾನವ ಸಾಗಾಣಿಕೆಗೆ ಒಳಪಡಿಸಿ ತನ್ನ ತೋಟಕ್ಕೆ ಕರೆದುಕೊಂಡು ಹೋಗಿ ಎಲ್ಲ ರೀತಿಯಲ್ಲೂ ಆತನನ್ನು ಪುಕ್ಕಟೆಯಾಗಿ ದುಡಿಸಿಕೊಳ್ಳುತ್ತಿದ್ದಾನೆ, ಶಾಲೆಯಿಂದ ವಂಚಿಸಿದ್ದಾನೆ. ಆತ ಸಾಮಾಜಿಕವಾಗಿ ತೊಡಗಿಸಿಕೊಂಡಿರುವಂತಹ ವ್ಯಕ್ತಿಯಾಗಿರೋದರಿಂದ ಹಾಗೂ ಎಲ್ಲ ಅಧಿಕಾರಿಗಳು ಆತನಿಗೆ ಗೊತ್ತಿರೋದರಿಂದ ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಸ್ಥಳೀಯವಾಗಿ ಸಾಧ್ಯವಾಗುತ್ತಿಲ್ಲ. ದಯಮಾಡಿ ತಾವು ಆ ಮಗುವನ್ನು ರಕ್ಷಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಅಂತ ವಿನಂತಿಸಿಕೊಂಡಿದ್ದರು. ಅದನ್ನು ಗಂಭೀರವಾಗಿ ಪರಿಗಣಿಸಿದ ಒಡನಾಡಿ ಸೇವಾ ಸಂಸ್ಥೆ ಸಕಲೇಶಪುರಕ್ಕೆ ತೆರಳಿ ಸಕಲೇಶಪುರದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರುವ ಜಾನಕೆರೆ ಎಂಬ ಗ್ರಾಮದಲ್ಲಿ ಇರುವಂತಹ ಜಾನಕೆರೆ ಹೇಮಂತ್ ಎನ್ನುವ ವ್ಯಕ್ತಿಗೆ ಸೇರಿದ ಕಾಫಿ ತೋಟಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗನ ಒಂದು ಪರಿಸ್ಥಿತಿಯನ್ನು ನೋಡಿ ಔಹಾರಿ ಹೋಗಬೇಕಾಯಿತು. ಯಾಕೆ ಅಂತಂದರೆ ಪುಟ್ಟ ಬಾಲಕನೋರ್ವ ಪುರುಷರೂ ಮಾಡಲಾಗದಂತಹ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದರು. ಒಂದು ಮನೆ ಈಗಾಗಲೇ ಕಾಮಗಾರಿ ನಡೀತಾ ಇದ್ದು ಅದರ ಅಡಿಪಾಯವನ್ನು ಹಾಕುವ ಕೆಲಸದಲ್ಲೂ ಈ ಹುಡುಗ ತೊಡಗಿಸಿಕೊಂಡಿದ್ದ. ಅದೇ ರೀತಿಯಾಗಿ ಅಲ್ಲಿ ಹಾಕಿರುವಂತಹ ಜೆಟ್ ಅಂದರೆ ವಾಟರ್ ಜೆಟ್ ಅಂತ ಏನು ಹೇಳ್ತೇವೆ, ಪಂಪ್ ಸೆಟ್ಗೆ ಸಂಬಂಧಪಟ್ಟಂಥದ್ದು. ಆ ಪಂಪ್ಗಳು ಪೈಪ್ಗಳನ್ನು ಎಲ್ಲವನ್ನು ಎತ್ತಿಕೊಂಡು ಕೂಡ ಓಡಾಡ್ತಾ ಇದ್ದು ಆ ಕೆಲಸವನ್ನು ಮಾಡ್ತಾ ಇದ್ದ. ಬಹಳ ಕೆಟ್ಟ ಪರಿಸ್ಥಿತಿ ಆ ಒಂದು ಕ್ಷೇತ್ರದಲ್ಲಿ ಕಂಡುಬಂದಿತ್ತು. ಅಲ್ಲಿದ್ದಂತಹ ಹಲವಾರು ಯುವಕರು ಪುರುಷರು ಕುಡಿದು ತೋಲಾಡುತ್ತಾ ಅದು ಯಾವ ರೀತಿಯಲ್ಲಿ ಅವರು ಕೆಲಸ ಮಾಡ್ತಿದ್ದರೋ ಎಂಬುದು ನಮಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಬಹಳ ಸಂಕೀರ್ಣ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆ ಮಗು ದುಡಿತಾ ಇದ್ದಂಥದ್ದು. ತದನಂತರದಲ್ಲಿ ಅಲ್ಲಿಯೇ ಸ್ಥಳದ ಮಾಲೀಕರು ಕೂಡ ಇದ್ದರು. ಆರಂಭದಲ್ಲಿ ಭಾಳಷ್ಟು ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದರೂ ಕೂಡ ನಮ್ಮ ಜೊತೆಯಲ್ಲಿ ಹಾಸನದ DCPU ಅಂದರೆ ಮಕ್ಕಳ ರಕ್ಷಣಾ ಅಧಿಕಾರಿಯು ಜೊತೆಲಿದ್ದುದರಿಂದ ಅವರು ಬೇರೆ ಮಾರ್ಗವಿಲ್ಲದೆ ಹುಡುಗನನ್ನು ಒಪ್ಪಿಸಿದ್ದರು. ಹಾಗೆಯೇ ಅಲ್ಲಿಂದ ತಾವು ತಪ್ಪಿಸಿಕೊಂಡು ಹೋದರು. ನಂತರದ ಕ್ಷಣಗಳಲ್ಲಿ ನಮಗೆ ತಿಳಿದು ಬಂದಂಥದ್ದು, ಜಾನಕೆರೆ ಹೇಮಂತ್ನವರು ಹಾಸನ ಜಿಲ್ಲೆಯ ಶ್ರೀರಾಮ ಸೇನೆಯ ಅಧ್ಯಕ್ಷರಾಗಿ ಗುರುತಿಸಿಕೊಂಡಿದ್ದಾರೆ. ಹಾಗೆಯೇ ಸಕಲೇಶಪುರದಲ್ಲಿರುವಂತಹ ಶ್ರೀಕೃಷ್ಣ ಅಂಧ ಮಕ್ಕಳ ಶಾಲೆಯ ಖಜಾಂಚಿಯಾಗಿಯೂ ಕಾರ್ಯ ನಡೆಸ್ತಾ ಇದ್ದಾರೆ. ಮತ್ತು ಆ ಸ್ಥಳದಲ್ಲಿ ಇದ್ದಂತಹ ಏಕೈಕ ಯುವತಿ, ಆಕೆ ಪದವೀಧರೆ. ಆಕೆಯನ್ನು ಕೂಡ ಕೆಲಸ ಕೊಡಿಸ್ತೇನೆ ಅಂತ ಆಮಿಷ ಒಡ್ಡಿ ಈ ಸ್ಥಳಕ್ಕೆ ಕರ್ಕೊಂಡು ಬಂದು ಅಲ್ಲಿ ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇದ್ದರು. ಯಾವ ಕೆಲಸ ಕೊಡಿಸ್ತೇನೆ ಅಂತ ಹೇಳಿದರು ಅಂತಂದರೆ, ಅಂಧ ಮಕ್ಕಳ ಶಾಲೆಯಲ್ಲಿ ಈಗ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಮಹಿಳೆ ರೋಗಕ್ಕೆ ತುತ್ತಾಗಿ ಅವರು ಇನ್ನೇನು ಕೆಲಸ ಬಿಡುವಂತಹ ಅಥವಾ ತೀರಿಕೊಳ್ಳುವ ಸಂದರ್ಭ ಇದೆ. ಅವರು ಅಲ್ಲಿಂದ ಹೊರಟೋದ್ರೆ ನಿನಗೇ ಆ ಕೆಲಸವನ್ನು ಕೊಡಿಸ್ತೇನೆ, ಹಾಗಾಗಿ ನನ್ನಲ್ಲಿ ಬಂದು ಇರು ಅಂತ ಹೇಳಿ ಆ ಯುವತಿಯನ್ನು ಕರ್ಕೊಂಡು ಬಂದು ಅಲ್ಲಿ ಎಲ್ಲ ರೀತಿಯ ಕೆಲಸವನ್ನು ಮಾಡಿಸಿಕೊಳ್ತಾ ಇದ್ದರು ಅಂತ ಹೇಳುವಂಥದ್ದನ್ನು ಯುವತಿ ಕೂಡ ಹೇಳಿದ್ದಾಳೆ. ಆಕೆ ಪ್ರಾಪ್ತ ವಯಸ್ಕಳಾಗಿದ್ದರಿಂದ ಆಕೆಯನ್ನು ನಾವು ಕರೆದುಕೊಂಡು ಬರಲಿಕ್ಕಾಗಿಲ್ಲ. ಆದರೆ ನಮ್ಮ ರಾಜ್ಯದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಸಮಾಜ ಕಲ್ಯಾಣ
ಇಲಾಖೆ ಇದರ ಬಗ್ಗೆ ಗಮನ ಹರಿಸಬೇಕಾಗ್ತದೆ. ಇಲ್ಲಿ ಆ ಹುಡುಗ ಹೇಳುವ ರೀತಿಯಲ್ಲಿ ದಿನದ 24 ತಾಸು ಮಲಗಲೂ ಕೂಡ ಅವಕಾಶವಿಲ್ಲದೆ ಕೆಲಸವನ್ನು ಮಾಡಿಸ್ತಾ ಇದ್ದರು. ಆ ಹುಡುಗ ಶ್ರೀರಾಮ ಸೇನೆಯ ಅಧ್ಯಕ್ಷರಿಗೆ ಸೇರಿದಂತಹ ಮತ್ತು ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷ ಎಂಬ ಬೋರ್ಡನ್ನು ಹೊಂದಿರುವ ಒಂದು ಜೀಪಿನಲ್ಲೇ ಮಲ್ಕೊಳ್ತಾ ಇದ್ದ. ಆ ಜೀಪಿನಲ್ಲಿ ಹಗ್ಗದ ಮಧ್ಯದ ದೊಡ್ಡ ದೊಡ್ಡ ಬಾಕ್ಸ್ಗಳು ಇರೋದು ಭಾಳ ಮುಖ್ಯವಾಗಿ ನಾವು ಪರಿಗಣಿಸಬೇಕು. ಜೊತೆಯಲ್ಲಿ ಅಗಿದು ತಿನ್ನುವಂತಹ ತಂಬಾಕು, ಪಾನ್ ಪರಾಗು, ಗುಟ್ಕಾ ಅಂತೀವಲ್ಲ, ಅಂಥವು ಬಹಳಷ್ಟು ಆ ಒಂದು ಜೀಪಿನಲ್ಲೇ ಇದ್ದವು. ಅವು ಸಣ್ಣ ಪ್ರಮಾಣದಲ್ಲ, ಬೃಹತ್ ಪ್ರಮಾಣದಲ್ಲಿ ಅದನ್ನು ಇಟ್ಕೊಂಡಿರುವಂಥದ್ದು ನಾವು ಗಮನಿಸಿದ್ದೇವೆ. ಒಬ್ಬ ವ್ಯಕ್ತಿ ಅಂದರೆ 2 ಲೀಟರ್ ಮದ್ಯವನ್ನು ಹೊಂದಿರಬಹುದಾಗಿದೆ. ಆದರೆ ಜೀಪಿನಲ್ಲಿ ಇವರು ಬಾಕ್ಸ್ ಗಟ್ಟಲೆ ಮದ್ಯವನ್ನು ಹೊಂದಿರುವಂಥದ್ದು ಗಮನಾರ್ಹ ವಿಚಾರ. ಇಂತಹ ಮದ್ಯ ಮತ್ತು ಗುಟ್ಕಾದಂತಹ ಅಮಲು ಬರುವ ಪದಾರ್ಥಗಳ ಜೊತೆಯಲ್ಲಿ ಒಂದು ಮಗು ಬದುಕ್ತಾ ಇರುವಂಥದ್ದು ಕೂಡ ಕಾನೂನಿಗೆ ವಿರುದ್ಧವಾದಂಥದ್ದೇ ಆಗಿದೆ. ಮತ್ತು ಈ ಮಗು 3 ತಿಂಗಳ ಹಿಂದೆ ತಪ್ಪಿಸಿಕೊಂಡಿರುವುದು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಆ ಪ್ರಯುಕ್ತ ತಪ್ಪಿಸಿಕೊಂಡ ಮಗುವಿನ ವಿವರಗಳು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಪ್ರಕಟಣೆಯಾಗಿ ಮೂಡಿಬಂದಿದೆ. ಅಂಥ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ, ಅಂದರೆ ಒಂದು ಸಂಘಟನೆಯಲ್ಲಿ ಗುರುತಿಸಿಕೊಂಡು ಅಧ್ಯಕ್ಷನಾಗಿರುವಂತಹ ವ್ಯಕ್ತಿ ಕಾಣೆಯಾಗಿರುವ ಮಗುವನ್ನು ಮತ್ತೆ ಅಲ್ಲಿಂದ ಲಪಟಾಯಿಸಿಕೊಂಡು ತನ್ನ ಕಾಡಿನ ನಡುವೆ ಇರುವಂತಹ ತೋಟದಲ್ಲಿ ಇರಿಸಿ ಒಂದು ರೀತಿ ಸಂಪೂರ್ಣ ಬಂಧನದಲ್ಲಿ ಇರಿಸಿದ ಹಾಗೆ ಇರಿಸಿ ಎಲ್ಲ ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇರುವಂಥದ್ದು ಅಕ್ಷಮ್ಯ ಅಪರಾಧ ಆಗಿದೆ. ಈ ವಿಚಾರವನ್ನು ನಾವು ಸ್ಥಳೀಯ ಪೊಲೀಸರು ಮತ್ತು ಮಗುವನ್ನು ನೋಡ್ಕೊಳ್ಬೇಕಾದಂತಹ, ಮಗುವಿನ ಪ್ರಕರಣವನ್ನು ನಡೆಸಬೇಕಾದಂತಹ ಮಕ್ಕಳ ಕಲ್ಯಾಣ ಸಮಿತಿ ಹಾಗೂ ಅಲ್ಲಿಯ ಸ್ಥಳೀಯ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಮ್ಯಾಜಿಸ್ಟ್ರೇಟ್ ಮೇಡಮ್ ಅವ್ರಿಗೂ ಎಲ್ಲರಿಗೂ ಕೂಡ ತಿಳಿಸಿದ್ದೇವೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕಾದಂಥದ್ದು ಜಿಲ್ಲಾಡಳಿತ ಮತ್ತು ಪೊಲೀಸರ CWC DCPU ಘಟಕಗಳ ಆದ್ಯ ಕರ್ತವ್ಯ ಆಗಬೇಕಾಗ್ತದೆ. ಮತ್ತು ಸಂಬಂಧಪಟ್ಟಂಥ ವ್ಯಕ್ತಿಯನ್ನು ಸೂಕ್ತ ಕಾನೂನಿನ ಕೆಳಗೆ ಬಂಧಿಸಿ ಆ ಒಂದು ಸಂದೇಶವನ್ನು ಉಳಿದವರಿಗೂ ಕೂಡ ರವಾನಿಸಬೇಕಾಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.